ಹಾಯ್ ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಷರ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಸಿಂಪಲ್ ಆ್ಯಂಡ್ ಡಿಲಿಷಿಯಸ್ ಆಗಿರೋ ಡ್ರೈ ಫ್ರೂಟ್ಸ್ ರೆಸಿಪಿನ ನಿಮಗೋಸ್ಕರ ತಂದಿದ್ದೀನಿ. ಇವತ್ತಿನ ರೆಸಿಪಿ ನನ್ನ ತಂಗಿ ಜೊತೆ ನಮ್ಮಮ್ಮ ಮನೆಯಲ್ಲಿ. ಇದಕ್ಕೆ 1 ಲೀಟರ್ ಹಾಲು, ಗೋಡಂಬಿ ಸ್ವಲ್ಪ, ಬಾದಾಮಿ ಜಜ್ಜಿರೋದು ಸ್ವಲ್ಪ, ಇದು ಚಿರೋಂಜಿ ಅಂತ ಎಲ್ಲ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲೂ ಸಿಗುತ್ತೆ, ಕಲ್ಲಂಗಡಿ ಬೀಜ, 4 ಟೇಬಲ್ ಸ್ಪೂನ್ ಬಾದಾಮ್ ಪೌಡರ್, ಸ್ವಲ್ಪ ಗಸಗಸೆ, ಏಲಕ್ಕಿ ಪುಡಿ, ಇದು ನೈಲಾನ್ ಸಬ್ಬಕ್ಕಿ. ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಸ್ವಲ್ಪ ಬಿಸಿ ಆದಮೇಲೆ ಗಸಗಸೆನ ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೇನೆ ಏಲಕ್ಕಿ ಪುಡಿನ ಸೇರಿಸ್ಬೇಕು. ಒಂದು ಪಾತ್ರೆಯಲ್ಲಿ 1 ಲೀಟರ್ ಹಾಲನ್ನು ಕುದಿಯೋಕ್ಕೆ ಇಡಬೇಕು. ಹಾಲು ಚೆನ್ನಾಗಿ ಕುದಿಬೇಕು. ಹಾಲು ಕುದೀತಾ ಇರಬೇಕಾದ್ರೆ ನೈಲಾನ್ ಸಬ್ಬಕ್ಕಿನ ನೆನೆಸಿಟ್ಟಿದ್ದೀನಿ 20 ನಿಮಿಷ, ನೀರಲ್ಲಿ ನೆನೆಸಿಟ್ಟಿದ್ದ ಸಬ್ಬಕ್ಕಿನ ಹಾಲಲ್ಲಿ ಹಾಕಬೇಕು. ಚೆನ್ನಾಗಿ ಕಲಸಿ ನೋಡಿ, ಚೆನ್ನಾಗಿ ಕುದಿದೆ. ಸಬ್ಬಕ್ಕಿ ಈ ಥರ ಟ್ರಾನ್ಸ್ಪರೆಂಟ್ ಆದರೆ ಬೆಂದಿದೆ ಅಂತ ಅರ್ಥ. ಅದಕ್ಕೆ ಬಾದಾಮಿ ಜಜ್ಜಿರೋದು ಹಾಕಿ, ಕಲ್ಲಂಗಡಿ ಬೀಜ, ಚಿರೋಂಜಿ ಇದಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ, ಗೋಡಂಬಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇದಕ್ಕೆ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಹಾಲು ಕುದ್ದಷ್ಟು ರುಚಿ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಏಲಕ್ಕಿ ಪುಡಿ ಕಸಗಸೆನ ಹಾಲಿನಲ್ಲಿ ಕಲಿಸ್ಕೋಬೇಕು ಹಾಕಿ. ಆಮೇಲೆ ಬಾದಾಮ್ ಪುಡಿ 4 ಟೇಬಲ್ ಸ್ಪೂನ್ ಬಾದಾಮ್ ಪುಡಿ ತೊಗೊಂಡಿದ್ದೀವಿ, ಅದನ್ನು ಹಾಕಿ ಹಾಲು ಜೊತೆ ಚೆನ್ನಾಗಿ ಕಲಸಿ ಕುದಿಸ್ಕೋಬೇಕು. ನೋಡಿ, 10 ನಿಮಿಷದವರೆಗೂ ಹಾಲು ಚೆನ್ನಾಗಿ ಕುದಿದೆ. ಈಗ ಪಾಯಸ ರೆಡಿ ಆಗಿದೆ. ಇದು ತುಂಬ ಸಿಂಪಲ್ ಆಗಿದೆ, ಯಾರಾದರೂ ಮಾಡ್ಬೋದು. ನೀವು ಟ್ರೈ ಮಾಡಿ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಇದೇ ಥರ ಹೊಸ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.